ನಮಸ್ಕಾರ. ಜಿ ಕೆ ಟುಡೇಯಲ್ಲಿ ಬಂದಿರತಕ್ಕಂಥ ಮೇ ತಿಂಗಳಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಇವತ್ತು ಡಿಸ್ಕಷನ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ICDRI 2024ರ ಅಂತಾರಾಷ್ಟ್ರೀಯ ಸಮ್ಮೇಳನದ ವಿಷಯ ಯಾವುದು? ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದರೆ ಹೆಚ್ಚು ಚೇತರಿಸಿಕೊಳ್ಳುವ ನಾಳೆಗಾಗಿ ಇಂದು ಹೂಡಿಕೆ ಮಾಡುವುದು. ಇದು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದ ವಿಷಯವಾಗಿತ್ತು. ಏನು? ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಏನು ನವದೆಹಲಿಯಲ್ಲಿ ನಡೆದಿರ್ತಲ್ಲ, ಇದರ ಒಂದು ಥೀಮ್ ಆಗಿರುತ್ತೆ. ನವದೆಹಲಿಯಲ್ಲಿ ನಡೆದಂತಹ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ 2024ರ ಅಂತಾರಾಷ್ಟ್ರೀಯ ಸಮ್ಮೇಳನದ ವಿಷಯ ಯಾವುದಂದರೆ ಹೆಚ್ಚು ಚೇತರಿಸಿಕೊಳ್ಳುವ ನಾಳೆಗಾಗಿ ಇಂದು ಹೂಡಿಕೆ ಮಾಡುವುದು ಸಮ್ಮೇಳನದ ವಿಷಯ ಆಗಿತ್ತು. ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಕುರಿತಾದ 6ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಭಾರತದ ಹೊಸ ದೆಹಲಿಯಲ್ಲಿ ನಡೆಯುತ್ತೆ. ಇಲ್ಲಿ ಸರ್ಕಾರಿ ಸಂಸ್ಥೆಗಳು, ಜಾಗತಿಕ ಸಂಸ್ಥೆಗಳು ಮತ್ತು ಮಾಧ್ಯಮಗಳನ್ನು ಒಳಗೊಂಡು ಒಂದು ಸಮ್ಮೇಳನ ನಡೆಯುತ್ತೆ. ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟದಿಂದ ಆಯೋಜಿಸಲಾದ ಹೆಚ್ಚು ಸ್ಥಿತಿಸ್ಥಾಪಕ ನಾಳೆಗಾಗಿ ಇಂದು ಹೂಡಿಕೆ ಎಂಬ ವಿಷಯವು ಪೂರ್ವಭಾವಿ ಕ್ರಮಗಳನ್ನು ಒತ್ತಿ ಹೇಳಿತು. ಸಮ್ಮೇಳನವು ವಿಪತ್ತುಗಳು ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಮೂಲಸೌಕರ್ಯದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಚೇತರಿಸಿಕೊಳ್ಳುವ ಮೂಲಸೌಕರ್ಯ ಯೋಜನೆಗಳಿಗಾಗಿ ಜಾಗತಿಕ ಸಹಯೋಗವನ್ನು ಉತ್ತೇಜಿಸುತ್ತದೆ. ಹಾಗಾದರೆ 1ನೇ ಪ್ರಶ್ನೆ ಏನಿತ್ತು? ಇತ್ತೀಚೆಗೆ ನವದೆಹಲಿ ನಡೆದಿರತಕ್ಕಂತಹ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ 2024ರ ಅಂತಾರಾಷ್ಟ್ರೀಯ ಸಮ್ಮೇಳನದ ವಿಷಯ ಹೆಚ್ಚು ಚೇತರಿಸಿಕೊಳ್ಳುವ ನಾಳೆಗಾಗಿ ಇಂದು ಹೂಡಿಕೆ ಮಾಡುವುದು ಆ ಸಮ್ಮೇಳನದ ವಿಷಯ ವಸ್ತು ಆಗಿತ್ತು. ಇತ್ತೀಚೆಗೆ ಯಾವ ಟ್ರೇಡ್ ಅಸೋಸಿಯೇಷನ್ ಸ್ಟಾರ್ಟಪ್ಗಳಿಗಾಗಿ ಕಾರ್ಪೊರೇಟ್ ಆಡಳಿತದ ಚಾರ್ಟರನ್ನು ಪ್ರಾರಂಭಿಸಿದೆ? ಇತ್ತೀಚೆಗೆ ಯಾವ ಟ್ರೇಡ್ ಅಸೋಸಿಯೇಷನ್ ಸ್ಟಾರ್ಟಪ್ಗಳಿಗಾಗಿ ಕಾರ್ಪೊರೇಟ್ ಆಡಳಿತ ಚಾರ್ಟರನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆಯ್ಕೆ ಬಿ, ಭಾರತೀಯ ಕೈಗಾರಿಕಾ ಒಕ್ಕೂಟ. ಭಾರತೀಯ ಕೈಗಾರಿಕೆಗಳ ಒಕ್ಕೂಟ ಪಾರದರ್ಶಕತೆ, ಫೇರ್ನೆಸ್ನಂತಹ ತತ್ವಗಳಿಗೆ ಒತ್ತು ನೀಡುವ ಮೂಲಕ ಸ್ಟಾರ್ಟಪ್ಗಳಿಗಾಗಿ ಕಾರ್ಪೊರೇಟ್ ಆಡಳಿತದ ಚಾರ್ಟರನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಯಾವುದು? ಭಾರತೀಯ ಕೈಗಾರಿಕೆಗಳ ಒಕ್ಕೂಟ. ಸ್ಥಿರತೆ ಮತ್ತು ಯಶಸ್ಸಿನ ಕಡೆಗೆ ಸ್ಟಾರ್ಟಪ್ಗಳಿಗೆ ಮಾರ್ಗದರ್ಶನ ನೀಡುವ ಗುರಿಯನ್ನು ಇದು ಹೊಂದಿದೆ. ಇದು ಭಾರತ್ ಪೇ ಮತ್ತು ಗೋ ಮೆಕ್ಯಾನಿಕ್ ನಂತಹ ಉನ್ನತ ಪ್ರೊಫೈಲ್ ಪ್ರಕರಣಗಳಲ್ಲಿ ಕಂಡುಬರ್ತಕ್ಕಂಥ ಆಡಳಿತ ವೈಫಲ್ಯಗಳನ್ನು ಪರಿಹರಿಸುತ್ತದೆ. ಕಂಪನಿಗಳ ಕಾಯ್ದೆ 2013ರ ಅಡಿಯಲ್ಲಿ ಸ್ಟಾರ್ಟಪ್ಗಳಿಗೆ ಅನ್ವಯವಾಗುವ ಚಾರ್ಟರ್ ವಿವಿಧ ಹಂತಗಳಿಗೆ ಮಾರ್ಗಸೂಚಿಗಳನ್ನು ಇದು ರೂಪಿಸುತ್ತದೆ. ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ವ್ಯಾಖ್ಯಾನಿಸುತ್ತದೆ. ಬೆಳವಣಿಗೆ, ಸ್ಥಿತಿಸ್ಥಾಪಕತ್ವ, ನೆಕ್ಸ್ಟ್ ಸ್ಪರ್ಧಾತ್ಮಕತೆಯನ್ನು ಇದು ಖಚಿತಪಡಿಸುತ್ತದೆ. ಇತ್ತೀಚೆಗೆ ಯಾವ IIT ತನ್ನ ವೆಚ್ಚ ಪರಿಣಾಮಕಾರಿ ಇನ್ವರ್ಟರ್ಗಾಗಿ ಪೇಟೆಂಟನ್ನು ನೀಡಿದೆ? ಸ್ನೇಹಿತರೆ, ಇದು ಜಿ ಕೆ ಟುಡೇಯಲ್ಲಿನ ಮೇ ತಿಂಗಳಿನಲ್ಲಿ ಮೇ 27ನೇ ತಾರೀಕಿನ ಏನು ಕರೆಂಟ್ ಅಫೇರ್ಸ್ ಇರ್ತವೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಇತ್ತೀಚೆಗೆ ಯಾವ IIT ತನ್ನ ವೆಚ್ಚ ಪರಿಣಾಮಕಾರಿ ಇನ್ವರ್ಟರ್ಗಾಗಿ ಪೇಟೆಂಟನ್ನು ನೀಡಿದೆ? ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದರೆ ಎ, IIT ಪಾಟ್ನಾ ತನ್ನ ಒಂದು ಇನ್ವೆಸ್ಟರ್ಗಳಿಗಾಗಿ ಒಂದು ಪೇಟೆಂಟನ್ನು ನೀಡಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪಾಟ್ನಾ ತನ್ನ ಹಗುರವಾದ ಕಾಂಪ್ಯಾಕ್ಟ್ ಇನ್ವರ್ಟರ್ಗೆ ಪೇಟೆಂಟನ್ನು ಪಡೆದುಕೊಂಡಿದೆ. ಇದನ್ನು ಸ್ಟಾರ್ಟಪ್ ಸ್ಕೀಮ್ ಪೋರ್ಟಬಲ್ ಪವರ್ ಟೆಕ್ನಾಲಜಿ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಆವಿಷ್ಕಾರವು ಬ್ಯಾಟರಿ ಮತ್ತು ಇನ್ವರ್ಟರ್ನ ಒಂದು ಘಟಕಕ್ಕೆ ಸಂಯೋಜಿಸುತ್ತದೆ. ಇದರ ತೂಕವನ್ನು 80% ಕಡಿಮೆ ಮಾಡುತ್ತದೆ. 5 ಯುವ ವಿಜ್ಞಾನಿಗಳು ವಿನ್ಯಾಸಗೊಳಿಸಿದ್ದಾರೆ. ಇದನ್ನು 5 ವಿಜ್ಞಾನಿಗಳು ವಿನ್ಯಾಸಗೊಳಿಸಿದ್ದಾರೆ. AK ಠಾಕೂರ್ ಅವರ ಮಾರ್ಗದರ್ಶನದಲ್ಲಿ 5 ವಿಜ್ಞಾನಿಗಳು ಇದನ್ನು ವಿನ್ಯಾಸಗೊಳಿಸಿದ್ದಾರೆ. ಸುಧಾರಿತ ಬ್ಯಾಟರಿ ಬಳಕೆಯೊಂದಿಗೆ ಶುದ್ಧ ಶಕ್ತಿ ಉತ್ಪಾದನೆಗೆ ಭರವಸೆ ನೀಡುತ್ತದೆ. ಪೇಟೆಂಟ್ IIT-ಯ ಹಕ್ಕುಸ್ವಾಮ್ಯವನ್ನು 20 ವರ್ಷಗಳವರೆಗೆ ಇದು ಖಾತರಿಪಡಿಸುತ್ತದೆ. ಮುಂದಿನ ತಿಂಗಳಿನಿಂದ ವಾಣಿಜ್ಯಗೊಳಿಕೆಗಾಗಿ ಬಳಕೆಗೆ ಅನುಕೂಲವಾಗುತ್ತದೆ. ಹಾಗಾದರೆ
ಯಾವ ITI ತನ್ನ ವೆಚ್ಚ ಪರಿಣಾಮಕಾರಿ ಇನ್ವರ್ಟ್ಗಾಗಿ ಪೇಟೆಂಟನ್ನು ಪಡೆದುಕೊಂಡಿದೆ ಅಂದರೆ IIT ಪಾಟ್ನಾ. ಆಪ್ಷನ್ 1. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಶ್ರೀ ಮಾಧವ ಪೆರುಮಾಳ್ ದೇವಸ್ಥಾನವು ಯಾವ ರಾಜ್ಯದಲ್ಲಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಶ್ರೀ ಮಾಧವ ಪೆರುಮಾಳ್ ದೇವಸ್ಥಾನವು ಯಾವ ರಾಜ್ಯದಲ್ಲಿ ಕಂಡುಬಂದಿದೆ ಅಂದರೆ ತಮಿಳುನಾಡಿನಲ್ಲಿ ಶ್ರೀ ಮಾಧವ ಪೆರುಮಾಳ್ ದೇವಸ್ಥಾನವು ಕಂಡುಬಂದಿದೆ. ಶ್ರೀ ಮಾಧವ ಪೆರುಮಾಳ್ ದೇವಸ್ಥಾನವು 1000 ವರ್ಷಗಳ ಹಿಂದಿನ ಐತಿಹಾಸಿಕ ವ್ಯಾಪಾರ ಮಾರ್ಗವನ್ನು ಇದು ಬಹಿರಂಗಪಡಿಸುತ್ತದೆ. ಭವಾನಿಸಾಗರ ಅಣೆಕಟ್ಟಿನಲ್ಲಿ ಮುಳುಗಿ ಭವಾನಿಸಾಗರ ಅಣೆಕಟ್ಟಿನಲ್ಲಿ ಮುಳುಗಿ ಕಡಿಮೆಯಾದ ನೀರಿನ ಮಟ್ಟವು ಈಗ ತಮಿಳುನಾಡಿನಲ್ಲಿ ಈರೋಡ್ ಜಿಲ್ಲೆಯ ದೇವಾಲಯವನ್ನು ಅನಾವರಣಗೊಳಿಸಿದೆ. ನೆಕ್ಸ್ಟು ಹೊಯ್ಸಳ ರಾಜ ವೀರಬಲ್ಲಾಳ 3ನೇ ವೀರಬಲ್ಲಾಳ 680 ವರ್ಷಗಳ ಹಿಂದೆ ದಂಡನಾಯಕ ಕೋಟೆಯನ್ನು ನಿರ್ಮಿಸಿದ ಮಾಧವ ಪೆರುಮಾಳ್ ದಂಡನಾಯಕನನ್ನು ಆಡಳಿತಕ್ಕೆ ನೇಮಿಸಿದನು. ಅವನ ಮಗ ವೀರ ಸಿದ್ಧಕೆತ್ತನೆಯ ದಂಡನಾಯಕನು ಒಳಗೆ ದೇವಾಲಯವನ್ನು ನಿರ್ಮಿಸಿದನು. ನಂತರ ವಿಜಯನಗರ ಸಾಮ್ರಾಜ್ಯ, ಉಮ್ಮತ್ತೂರು ಮುಖ್ಯಸ್ಥರು ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆ ನಡೆಸಿದ ಈ ಕೋಟೆಯು 1790ರಲ್ಲಿ ಸತ್ಯಮಂಗಲಂ ಕದನಕ್ಕೆ ಸಾಕ್ಷಿಯಾಯಿತು. ಇಲ್ಲಿ ನೋಡಿ, ಶ್ರೀ ಮಾಧವ ಪೆರುಮಾಳ್ ದೇವಸ್ಥಾನವು 100 ವರ್ಷಗಳ ಹಿಂದಿನ ಐತಿಹಾಸಿಕ ಒಂದು ದೇವಸ್ಥಾನ ಆಗಿದೆ. ಭವಾನಿಸಾಗರ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಕಡಿಮೆಯಾದ್ದರಿಂದ ಇದು ಗೋಚರವಾಗಿದೆ. ಇದು ಎಲ್ಲಿದೆಯಪ್ಪ ಅಂದರೆ ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿ ಈ ದೇವಸ್ಥಾನ ಕಂಡುಬರುತ್ತೆ. ಹೊಯ್ಸಳ ರಾಜ 3ನೇ ವೀರಬಲ್ಲಾಳನು 680 ವರ್ಷಗಳ ಹಿಂದೆ ತನ್ನ ದಂಡನಾಯಕನನ್ನು ಮಾಧವ ಪೆರುಮಾಳನನ್ನು ಈ ಒಂದು ಪ್ರಾಂತ್ಯಕ್ಕೆ ಆಡಳಿತದ ದಂಡನಾಯಕನನ್ನಾಗಿ ನೇಮಿಸ್ತಾನೆ. ಅವನ ಮಗ ವೀರ ಸಿದ್ಧಕೆತ್ತನೆಯ ದಂಡನಾಯಕನು ಒಳಗೆ ದೇವಾಲಯವನ್ನು ನಿರ್ಮಿಸುತ್ತಾನೆ. ನಂತರ ವಿಜಯನಗರ ಸಾಮ್ರಾಜ್ಯ, ಉಮ್ಮತ್ತೂರು ಮುಖ್ಯಸ್ಥರು ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆ ನಡೆಸಿ ಇಲ್ಲಿ 1790ರಲ್ಲಿ ಸತ್ಯಮಂಗಲಂ ಕದನಕ್ಕೆ ಸಾಕ್ಷಿಯಾಗುತ್ತೆ ಈ ದೇವಸ್ಥಾನ. ಇತ್ತೀಚೆಗೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇತ್ತೀಚೆಗೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆಯಲ್ಲಿ DPIIT ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದು ಪ್ರತಿಮಾ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. ಇವರು 2009ರ ಬ್ಯಾಚಿನ IRS ಅಧಿಕಾರಿ. ಪ್ರತಿಮಾ ಸಿಂಗ್ ಕೇಂದ್ರ ಸಿಬ್ಬಂದಿ ಯೋಜನೆಯಡಿಯಲ್ಲಿ 5 ವರ್ಷಗಳ ಕಾಲ DPIIನಲ್ಲಿ ನಿರ್ದೇಶಕರಾಗಿ ಇವರು ನೇಮಕಗೊಂಡಿದ್ದಾರೆ. ಇತ್ತೀಚೆಗೆ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ತರಬೇತಿ TC ಆಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಇತ್ತೀಚೆಗೆ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ತರಬೇತಿ ಕಮಾಂಡರ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡರು? ನಾಗೇಶ್ ಕಪೂರ್ ಎಂಬುವರು ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ತರಬೇತಿ ಕಮಾಂಡರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡರು. ಇವರು ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರು ಮೇ 1, 2024ರಂದು ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ತರಬೇತಿ ಕಮಾಂಡರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡರು. 1980ರಲ್ಲಿ ನಿಯೋಜಿಸಲ್ಪಟ್ಟಿದ್ದ ಇವರು 3400ಕ್ಕೂ ಹೆಚ್ಚು ಹಾರುವ ಗಂಟೆಗಳ ಜೊತೆಗೆ ಕಮಾಂಡಿಂಗ್ ಆಫೀಸರ್ ಆಗಿ ಗಮನಾರ್ಹ ಕೆಲಸಗಳನ್ನು ಹೊಂದಿರುವ ಅನುಭವಿ ಮತ್ತು ಸ್ಟೇಷನ್ ಕಮಾಂಡರ್. ಇತ್ತೀಚೆಗೆ ವಿಶ್ವದ ಮೊದಲ 100% ಜೈವಿಕ ವಿಘಟನೀಯ ಪೆನ್ನನ್ನು ಯಾವ ದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ? ಇತ್ತೀಚೆಗೆ ವಿಶ್ವದ ಮೊದಲ 100% ಜೈವಿಕ ವಿಘಟನೀಯ ಪೆನ್ನನ್ನು ಯಾವ ದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ? ಭಾರತದಲ್ಲಿ. ನೋಡಿ, ವಾರ್ಷಿಕವಾಗಿ 50 ಕೋಟಿಗೂ ಹೆಚ್ಚು ಬಾಲ್ ಪಾಯಿಂಟ್ ಪೆನ್ನುಗಳನ್ನು ಕಸದ ಬುಟ್ಟಿಗೆ ಹಾಕಲಾಗಿದೆ. ಪ್ರತಿ ವರ್ಷ 50 ಶತಕೋಟಿಗೂ ಹೆಚ್ಚು ಬಾಲ್ ಪಾಯಿಂಟ್ ಪೆನ್ಗಳನ್ನು ಕಸದ ಬುಟ್ಟಿಗೆ ಹಾಕಲಾಗುತ್ತದೆ. 90% ಪ್ಲಾಸ್ಟಿಕ್ನಿಂದ ಅವು ಮಾಡಲ್ಪಟ್ಟಿರುತ್ತವೆ. ನವದೆಹಲಿಯ ಸೌರಭ್ H. ಮೆಹ್ತಾರವರು ವಿಶ್ವದ ಮೊದಲ ಜೈವಿಕ ವಿಘಟನೀಯ ಪೆನ್ನನ್ನು ಅವರು ಕಂಡುಹಿಡಿದಿದ್ದಾರೆ. ಅವರು ಬಯೋಕ್ಯೂ ಅನ್ನು ಸ್ಥಾಪಿಸಿದರು, ಪರಿಸರ ಸ್ನೇಹಿ ಲೇಖನ ಸಾಮಗ್ರಿಗಳ ಮೇಲೆ ಕೇಂದ್ರೀಕರಿಸಿದರು
ಮತ್ತು ಪೆನ್ನುಗಳಲ್ಲಿನ ಪ್ಲಾಸ್ಟಿಕ್ ಅನ್ನು ತೊಡೆದುಹಾಕಲು ಟಿಪ್ಪಣಿಯನ್ನು ಪ್ರಾರಂಭಿಸಿದರು. ನೋಟ್ ಪೆನ್ ಮರುಬಳಕೆಯ ಕಾಗದದ ಮರುಪೂರಣ ವಿಷಕಾರಿಯಲ್ಲದ ಶಾಯಿ ತೆಗೆಯಬಹುದಾದ ಲೋಹದ ತುದಿಯನ್ನು ಒಳಗೊಂಡಿದೆ. ಕಾಗದದ ಕೊಳವೆಗಳು ಬಿದಿರು ಮತ್ತು ಲೋಹದಂತಹ ವಸ್ತುಗಳನ್ನು ಅದರ ಹೊರಭಾಗಕ್ಕಾಗಿ ಅನ್ವಯಿಸುತ್ತದೆ. ಹಾಗಾದರೆ ಜೈವಿಕ ವಿಘಟನೆಯ ಪೆನ್ನನ್ನು ಯಾರು ಕಂಡುಹಿಡಿದರೆಂದರೆ ಸೌರಭ್ ಎಚ್ ಮೆಹ್ತಾರವರು ಈ ಜೈವಿಕ ವಿಘಟನೆಯ ಪೆನ್ನನ್ನು ಕಂಡುಹಿಡಿದಿದ್ದಾರೆ. ರಾಜಸ್ಥಾನದ ರಾಷ್ಟ್ರೀಯ ಮರುಭೂಮಿ ಉದ್ಯಾನವನದಲ್ಲಿ ಇತ್ತೀಚೆಗೆ ನಡೆಸಿದ ವಾರ್ಷಿಕ ಜಲಕುಳಿ ಸಮೀಕ್ಷೆಯಲ್ಲಿ ಎಷ್ಟು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ಗುರುತಿಸಲಾಗಿದೆ? 64. ರಾಜಸ್ಥಾನದ ರಾಷ್ಟ್ರೀಯ ಮರುಭೂಮಿ ಉದ್ಯಾನವನದಲ್ಲಿ ಇತ್ತೀಚೆಗೆ ನಡೆಸಿದಂಥ ವಾರ್ಷಿಕ ಜಲಕುಳಿ ಸಮೀಕ್ಷೆಯಲ್ಲಿ ಎಷ್ಟು ಗ್ರೇಟ್ ಇಂಡಿಯನ್ ಬರ್ಡ್ಸ್ಗಳನ್ನು ಗುರುತಿಸಲಾಗಿದೆ? 64. ರಾಷ್ಟ್ರೀಯ ಮರುಭೂಮಿ ಉದ್ಯಾನವನದ ಜೈಸಲ್ಮೇರ್, ರಾಜಸ್ಥಾನದಲ್ಲಿ ವಾರ್ಷಿಕ ವಾಟರ್ ಹೋಲ್ ಸಮೀಕ್ಷೆಯ ಸಮಯದಲ್ಲಿ 64 ಗ್ರೇಟ್ ಇಂಡಿಯನ್ ಬರ್ಡ್ಸ್ಗಳನ್ನು ಗುರುತಿಸಲಾಗಿದೆ. ಇದು 2002ರಲ್ಲಿ 42ರಿಂದ ಹೆಚ್ಚಾಗಿದೆ. ಮಳೆಯಿಂದಾಗಿ 2023ರಲ್ಲಿ ಯಾವುದೇ ಗಣತಿಯನ್ನು ನಡೆಸಲಾಗಿಲ್ಲ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಜಸ್ಥಾನದ ರಾಜ್ಯ ಪಕ್ಷಿ. ಗ್ರೇಟ್ ಇಂಡಿಯನ್ ಬರ್ಡ್ಸ್ ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿದೆ. ತೀವ್ರವಾದ ಅಳಿವಿನಂಚಿನಲ್ಲಿದೆ ಮತ್ತು ಒಣ ಹುಲ್ಲುಗಾವಲುಗಳಲ್ಲಿ ಇದು ವಾಸಿಸುತ್ತದೆ. 2024ರ ಜನಗಣತಿಯಲ್ಲಿ 84 ಅಧಿಕಾರಿಗಳು ಮತ್ತು 42 ವಾಟರ್ ಹೋಲ್ ಪಾಯಿಂಟ್ಗಳನ್ನು ವೈಶಾಖ ಪೂರ್ಣಿಮೆಯಂದು ನಡೆಸಲಾಯಿತು. ಸುರಕ್ಷತೆಯ ಕಾರಣದಿಂದ ಕೆಲವು ಪ್ರದೇಶಗಳನ್ನು ಹೊರಗಿಡಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಗ್ಲೀಸ್ 12B ಎಂದರೇನು? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಗ್ಲೀಸ್ 12B ಎಂದರೇನು? ನೋಡಿ, ಭೂಮಿಯ ಗಾತ್ರದ ಎಕ್ಸೋಪ್ಲಾನೆಟ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ ಗ್ಲೀಸ್ 12B ಅಂದರೆ ಭೂಮಿಯ ಗಾತ್ರದ ಎಕ್ಸೋಪ್ಲಾನೆಟ್. ಖಗೋಳಶಾಸ್ತ್ರಜ್ಞರು ನಾಸಾದ ಟೆಸ್ಸಾ ಮತ್ತು ಇತರ ದೂರದರ್ಶಕಗಳನ್ನು ಬಳಸಿಕೊಂಡು 40,000 ಬೆಳಕಿನ ದೂರದಲ್ಲಿರುವ ಕೆಂಪು ಕುಬ್ಜ ಗ್ಲೀಸ್ 12Bಯನ್ನು ಕಂಡುಹಿಡಿದಿದ್ದಾರೆ. ಇದು ಭೂಮಿ ಗಾತ್ರದ ಎಕ್ಸೋಪ್ಲಾನೆಟ್. ಗ್ಲೀಸ್ 12B ಎಂದು ಇದಕ್ಕೆ ಹೆಸರಿಡಲಾಗಿದೆ. ಗ್ಲೈಸ್ 12B ಭೂಮಿ ಅಥವಾ ಶುಕ್ರನ ಗಾತ್ರವನ್ನು ಇದು ಹೋಲುತ್ತದೆ. ಗ್ಲೈಸ್ 12B ಭೂಮಿ ಅಥವಾ ಶುಕ್ರನ ಗಾತ್ರವನ್ನು ಇದು ಹೋಲುತ್ತದೆ. ಇದು ಭೂಮಿಗಿಂತ 3.87 ಪಟ್ಟು ದ್ರವ್ಯರಾಶಿಯನ್ನು ಹೊಂದಿದೆ. ಪ್ರತಿ 12.8 ದಿನಗಳಿಗೊಮ್ಮೆ ತನ್ನ ನಕ್ಷತ್ರವನ್ನು ಸುತ್ತುತ್ತದೆ. ಇದು ಭೂಮಿಗಿಂತ 1.6 ಪಟ್ಟು ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಮತ್ತು 107 ಡಿಗ್ರಿ ಫ್ಯಾರನ್ಹೀಟ್ನ ಅಂದಾಜು ಮೇಲ್ಮೈ ತಾಪಮಾನ ಇದು ಹೊಂದಿದೆ. ಯಾವ ದಿನವನ್ನು ವಾರ್ಷಿಕವಾಗಿ ವಿಶ್ವ ಥೈರಾಯ್ಡ್ ದಿನ ಎಂದು ಆಚರಿಸಲಾಗುತ್ತದೆ? ಮೇ 25. ಮೇ 25ನ್ನು ವಾರ್ಷಿಕವಾಗಿ ವಿಶ್ವ ಥೈರಾಯ್ಡ್ ದಿನ ಎಂದು ಆಚರಿಸಲಾಗುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ಪ್ರದೇಶದಲ್ಲಿದೆ ಅಂತ ಹೇಳಿದ್ರೆ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ತಮಿಳುನಾಡು ಅರಣ್ಯ ಇಲಾಖೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಜಂಕ್ಷನ್ನಲ್ಲಿರುವ ಸತ್ಯಮಂಗಲ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 3 ದಿನಗಳ ಆನೆ ಗಣತಿಯನ್ನು ಪ್ರಾರಂಭಿಸಿದೆ. ಇದು 1111.6 ಚದರ ಕಿಲೋಮೀಟರ್ ವ್ಯಾಪಿಸಿದೆ. ಈ ಒಂದು ಅರಣ್ಯ ಪ್ರದೇಶ 2013ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಇದನ್ನು ಘೋಷಿಸಲಾಗಿದೆ. ಯಾವುದು? ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ. ಹುಲಿಗಳು ಮತ್ತು ಇತರ ವನ್ಯಜೀವಿಗಳಿಗೆ ನಿರಂತರ ಆವಾಸಸ್ಥಾನವನ್ನು ಇದು ಘೋಷಿಸಿದೆ. ಹುಲಿಗಳು ಮತ್ತು ಇತರ ವನ್ಯಜೀವಿಗಳಿಗೆ ನಿರಂತರ ಆವಾಸಸ್ಥಾನವನ್ನು ಘೋಷಿಸುತ್ತದೆ. ಮೀಸಲು ವಿಶ್ವದ ಅತಿ ದೊಡ್ಡ ಹುಲಿ ಜನಸಂಖ್ಯೆಯನ್ನು ಇದು ಹೊಂದಿದೆ. 280ಕ್ಕೂ ಹೆಚ್ಚು ಹುಲಿಗಳನ್ನು ಇದು ಹೊಂದಿದೆ ಮತ್ತು ಇರುಳ ಮತ್ತು ಕುರುಂಬದಂತಹ ಸ್ಥಳೀಯ ಬುಡಕಟ್ಟುಗಳಿಗೆ ಇದು ನೆಲೆಯಾಗಿದೆ. ಇರುಳ ಮತ್ತು ಕುರುಂಬದಂಥ ಸ್ಥಳೀಯ ಬುಡಕಟ್ಟುಗಳಿಗೆ ಇದು ನೆಲೆಯಾಗಿದೆ. 2024ರ
ಏಷ್ಯನ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಜಿಮ್ನಾಸ್ಟಿಕ್ ಯಾರು? 2024ರ ಏಷ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಜಿಮ್ನಾಸ್ಟಿಕ್ ಯಾರು? ಇದು ದೀಪಾ ಕರ್ಮಾಕರ್. ದೀಪಾ ಕರ್ಮಾಕರ್ ಅವರು ತ್ರಿಪುರಾದ ದೀಪಾ ಕರ್ಮಾಕರ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಜಿಮ್ನಾಸ್ಟಿಕ್ ಆಗುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದರು. ಅವರು ಉಜ್ಬೆಕಿಸ್ತಾನದ ತಾಷ್ಕೆಂಟ್ನಲ್ಲಿ 2024ರ ಏಷ್ಯನ್ ಮಹಿಳಾ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ನಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ವಾಲ್ಟ್ ಫೈನಲ್ನಲ್ಲಿ 13.566 ಅಂಕಗಳೊಂದಿಗೆ ಇದನ್ನು ಗೆದ್ದರು. ಉತ್ತರ ಕೊರಿಯಾದ ಕಿಮ್ ಸನ್ ಯಾಂಗ್ ಮತ್ತು ಜೋ ಕ್ಯೋಂಗ್ ಬೋಲ್ ಬೆಳ್ಳಿ ಮತ್ತು ಕಂಚು ಪಡೆದರು. ಈ ಗೆಲುವಿನ ಹೊರತಾಗಿಯೂ ದೀಪಾ ಆಲ್ರೌಂಡರ್ನಲ್ಲಿ 16ನೇ ಸ್ಥಾನ ಪಡೆದರು. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಕೂಟವನ್ನು ಇವರು ಕಳೆದುಕೊಂಡರು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೈಸಿ ಬುಡಕಟ್ಟು ಯಾವ ರಾಜ್ಯದ ಅತಿದೊಡ್ಡ ಜನಾಂಗೀಯ ಗುಂಪು? ಇತ್ತೀಚೆಗೆ ಸುದ್ದಿಯಲ್ಲಿ ಬಂದಿರುವ ನೈಸಿ ಬುಡಕಟ್ಟು ಯಾವ ರಾಜ್ಯದ ಅತಿದೊಡ್ಡ ಜನಾಂಗೀಯ ಗುಂಪು ಆಗಿದೆ? ಇದು ಅರುಣಾಚಲ ಪ್ರದೇಶದ ಒಂದು ಬುಡಕಟ್ಟು ಜನಾಂಗವಾಗಿದೆ. ಪರ್ವತಾರೋಹಿ ಮತ್ತು ಕ್ರಿಕೆಟಿಗ ಕಬಕ್ ಯಾನೋ ಅವರು ಮೌಂಟ್ ಎವರೆಸ್ಟನ್ನು ಏರಿದ ಅರುಣಾಚಲ ಪ್ರದೇಶದ ಮೊದಲ ನೈಸಿ ಬುಡಕಟ್ಟು ಮಹಿಳೆ ಮತ್ತು 5ನೇ ಮಹಿಳೆಯಾಗಿ ಇತಿಹಾಸ ನಿರ್ಮಿಸಿದರು. ಮೌಂಟ್ ಎವರೆಸ್ಟನ್ನು ಏರಿದ 5ನೇ ಮಹಿಳೆಯಾಗಿ ಇತಿಹಾಸವನ್ನು ನಿರ್ಮಿಸಿದರು. ನೈಸಿ ಬುಡಕಟ್ಟಿನ ಮೊದಲ ಮಹಿಳೆಯಾಗಿ ಮೌಂಟ್ ಎವರೆಸ್ಟನ್ನು ಇವರು ಏರಿದರು. ಅರುಣಾಚಲ ಪ್ರದೇಶದ ಅತಿದೊಡ್ಡ ಜನಾಂಗೀಯ ಗುಂಪು ನೈಸಿಯಾ. ಪ್ರಾಥಮಿಕವಾಗಿ 8 ಜಿಲ್ಲೆಗಳು ಮತ್ತು ಅಸ್ಸಾಂನ ಕೆಲವು ಭಾಗಗಳಲ್ಲಿ ಈ ಒಂದು ಬುಡಕಟ್ಟು ಜನರು ವಾಸಿಸುತ್ತಿದ್ದಾರೆ. ಸುಮಾರು 30,000 ಜನಸಂಖ್ಯೆಯನ್ನು 3 ಲಕ್ಷ ಜನಸಂಖ್ಯೆಯನ್ನು ಈ ಒಂದು ಪ್ರದೇಶ ಹೊಂದಿದೆ. ಅವರು ಕಡಿದು ಸುಡುವ ಕೃಷಿಯನ್ನು ಅಭ್ಯಾಸ ಮಾಡುತ್ತಾರೆ ಮತ್ತು ವಿವಿಧ ಕರಕುಶಲ ಕಲೆಗಳಲ್ಲಿ ಉತ್ಕೃಷ್ಟರಾಗಿದ್ದಾರೆ. ಧಾರ್ಮಿಕವಾಗಿ ಅವರು ಕ್ರಿಶ್ಚಿಯನ್ನರು, ಹಿಂದೂ ಧರ್ಮ ಮತ್ತು ಸ್ಥಳೀಯ ಡೋನಿ ಪೋಲೋವನ್ನು ಕೂಡ ಆಚರಿಸುತ್ತಾರೆ. ಇತ್ತೀಚೆಗೆ ಇಎಸ್ಎ ಸ್ಪೇಸ್ ಕೌನ್ಸಿಲ್ನಲ್ಲಿ ಎಷ್ಟು ರಾಜ್ಯಗಳು ಝೀರೋ ಡೆಬ್ರಿಸ್ ಚಾರ್ಟ್ಗೆ ಸಹಿ ಹಾಕಿವೆ? 12. ಬಾಹ್ಯಾಕಾಶ ಮಂಡಳಿಯಲ್ಲಿ 12 ರಾಷ್ಟ್ರಗಳು ಝೀರೋ ಡೆಬ್ರಿಸ್ ಚಾರ್ಟ್ಗೆ ಸಹಿ ಹಾಕಿವೆ. ಭೂಮಿಯ ಕಕ್ಷೆಯಲ್ಲಿ ಸಮರ್ಥನೀಯ ಮಾನವ ಚಟುವಟಿಕೆಗಳಿಗೆ ಅವು ಬದ್ಧವಾಗಿವೆ. ಸರ್ಕಾರಿ ಸ್ವಾಮ್ಯದ ಗೇಲ್ ಇಂಡಿಯಾ ಲಿಮಿಟೆಡ್ ಇತ್ತೀಚೆಗೆ ತನ್ನ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಮಧ್ಯಪ್ರದೇಶದ ಯಾವ ಪ್ರದೇಶದಲ್ಲಿ ಪ್ರಾರಂಭಿಸಿದೆ? ವಿಜಯಪುರ. ಸರ್ಕಾರಿ ಸ್ವಾಮ್ಯದ ಗೇಲ್ ಇಂಡಿಯಾ ಲಿಮಿಟೆಡ್ ಇತ್ತೀಚೆಗೆ ತನ್ನ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಮಧ್ಯಪ್ರದೇಶದ ಯಾವ ಪ್ರದೇಶದಲ್ಲಿ ಪ್ರಾರಂಭಿಸಿದೆ? ಮಧ್ಯಪ್ರದೇಶದ ವಿಜಯಪುರದಲ್ಲಿ ಸ್ಥಾಪಿಸಿದೆ. ನಮ್ಮ ಕರ್ನಾಟಕದ ವಿಜಯಪುರ ಅಲ್ಲ, ಮಧ್ಯಪ್ರದೇಶದಲ್ಲಿ ಒಂದು ವಿಜಯಪುರ ಅಂತ ಇದೆ. ಗೇಲ್ ಇಂಡಿಯಾ ಲಿಮಿಟೆಡ್ ತನ್ನ ಮೊದಲ 10 ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಮಧ್ಯಪ್ರದೇಶದ ವಿಜಯಪುರದಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಇದನ್ನು ಉದ್ಘಾಟಿಸಿದೆ. ಜನವರಿ 4, 2022ರಂದು ಅಂಗೀಕರಿಸಲ್ಪಟ್ಟ ಈ ಮಿಷನ್ನು ಭಾರತವನ್ನು ಹಸಿರು ಹೈಡ್ರೋಜನ್ನ ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. ಇದು ಎಲೆಕ್ಟ್ರೋಲೈಸರ್ ತಯಾರಿಕೆ ಮತ್ತು ಹಸಿರು ಹೈಡ್ರೋಜನ್ ಉತ್ಪಾದನೆಯಲ್ಲಿ ಪ್ರೋತ್ಸಾಹ, ಪೈಲಟ್ ಯೋಜನೆಗಳಿಗೆ ಬೆಂಬಲ, ಹಸಿರು ಹೈಡ್ರೋಜನ್ ಹಬ್ಗಳ ಅಭಿವೃದ್ಧಿ ಮತ್ತು ಹಸಿರು ಹೈಡ್ರೋಜನ್ ಪರಿಸರ ವ್ಯವಸ್ಥೆ ಮತ್ತು ಮಾನದಂಡಗಳ ನೀತಿ ಚೌಕಟ್ಟನ್ನು ಇದು ಒಳಗೊಂಡಿದೆ. ಇತ್ತೀಚೆಗೆ ಭೂಕುಸಿತದಿಂದ ಸುದ್ದಿಯಲ್ಲಿರುವ ಮೌಂಟ್ ಮುಂಗಾಲೋ ಯಾವ ದೇಶದಲ್ಲಿದೆ?
ಮೌಂಟ್ ಮುಂಗಲು ಯಾವ ದೇಶದಲ್ಲಿ? ಇತ್ತೀಚೆಗೆ ಭೂಕುಸಿತದಿಂದ ಸುದ್ದಿಯಲ್ಲಿರ್ತಕ್ಕಂತಹ ಮೌಂಟ್ ಮುಂಗಲು ಯಾವ ಒಂದು ದೇಶದಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಕ್ಕೆ ಪಾಪುವಾ ನ್ಯೂಗಿನಿಯಾ. ಇತ್ತೀಚೆಗೆ ಪಾಪುವಾ ನ್ಯೂಗಿನಿಯಾದಲ್ಲಿ ಭಾರೀ ಭೂಕುಸಿತದಿಂದ ಸುದ್ದಿಯಲ್ಲಿತ್ತು. ದೂರದ ಎಂಗಾ ಪ್ರಾಂತ್ಯದ ಹಳ್ಳಿಯಲ್ಲಿ 2,000ಕ್ಕೂ ಹೆಚ್ಚು ಜನರನ್ನು ಇದು ಸಮಾಧಿ ಮಾಡಿತು. ಪಾಪುವಾ ನ್ಯೂಗಿನಿಯಾದಲ್ಲಿ ಇತ್ತೀಚೆಗೆ ಭೂಕುಸಿತ ಸಂಭವಿಸಿತು. ಇದು ಎಂಗಾ ಪ್ರಾಂತ್ಯದಲ್ಲಿ 2,000 ಜನರನ್ನು ಇದು ಭೂ ಸಮಾಧಿ ಮಾಡಿತು. ಇದು ಮನೆಗಳು, ಕಟ್ಟಡಗಳು ಮತ್ತು ಆಹಾರ ತೋಟಗಳಿಗೆ ದೊಡ್ಡ ನಾಶವನ್ನು ಉಂಟು ಮಾಡಿತು. ದೂರದ ಎಂಗಾ ಪ್ರಾಂತ್ಯದ ಗ್ರಾಮವನ್ನು ಧ್ವಂಸಗೊಳಿಸಿದೆ. ಮೌಂಟ್ ಮುಂಗಾಲುನ ಕುಸಿತದಿಂದ ಉಂಟಾದ ಬೃಹತ್ ಭೂಕುಸಿತದಲ್ಲಿನ 2,000ಕ್ಕೂ ಹೆಚ್ಚು ಜನರು ಈ ಒಂದು ಭೂಕುಸಿತಕ್ಕೆ ಬಲಿಯಾಗಿದ್ದಾರೆ ಎಂದು ಪಪುವಾ ನ್ಯೂಗಿನಿಯಾ UNಗೆ ಮಾಹಿತಿಯನ್ನು ನೀಡಿದೆ. ದುರಂತವು ಕಟ್ಟಡಗಳು ಮತ್ತು ಆಹಾರ ತೋಟಗಳಿಗೆ ಗಮನಾರ್ಹವಾದ ನಾಶವನ್ನು ಉಂಟು ಮಾಡಿದೆ. ರಾಷ್ಟ್ರೀಯ ವಿಪತ್ತು ಕೇಂದ್ರವು ಬಿಕ್ಕಟ್ಟನ್ನು ಪರಿಹರಿಸಲು ಸೈನ್ಯ, ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪ್ರತಿಸ್ಪಂದಕರಿಂದ ಸಹಕಾರಿ ಪ್ರಯತ್ನಗಳನ್ನು ತುರ್ತು ಅಗತ್ಯವನ್ನು ಇದು ಒತ್ತಿ ಹೇಳಿತು. ಓಕೆ, ಅಂದರೆ ಮೌಂಟ್ ಮುಂಗಾಲು ಯಾವ ಪ್ರದೇಶದಲ್ಲಿದೆ ಅಂತ ಹೇಳಿದ್ರೆ ಪಾಪುವಾ ನ್ಯೂಗಿನಿಯಾದಲ್ಲಿದೆ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ಕಾರ.